ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಹೈಪ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಒಳ್ಳೆಯ ವಿಷಯಗಳು, ಉಪಯುಕ್ತ ವಿಷಯಗಳು ಜನರನ್ನ ತಲುಪಲಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ. ಅದು ಒಳ್ಳೆಯದೋ ಕೆಟ್ಟದೋ ದಯವಿಟ್ಟು ನಿಮ್ಮ ಸಜೆಷನ್ಸು ನಮಗೆ ಅತ್ಯಮೂಲ್ಯ. ಈಗ ಇವತ್ತಿನ ವಿಷಯಕ್ಕೆ ಬರೋಣ. ನನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು 10 ಪೈಸೆಯ ಈ ಒಂದು ಅಪರೂಪದ ನಾಣ್ಯದ ಬಗ್ಗೆ ತಿಳಿಸ್ತಾ ಇದ್ದೇನೆ. ನೀವು ನೋಡಬಹುದು ನಂತರ ಡಿಫ್ರೆಂಟ್ ಇಯರ್ನ ನಾಣ್ಯಗಳು ಮತ್ತೆ ಡಿಫ್ರೆಂಟ್ ಗ್ರೇಡ್ನ ನಾಣ್ಯಗಳು ಇರುವಂತದ್ದು, UNC ಕಂಡೀಷನ್ ಇಂದ ಹಿಡಿದು ಈ ರೀತಿಯ ಹಾಳಾಗಿರುವ ನಾಣ್ಯಗಳು ಕೂಡ ಇರುವಂತದ್ದು. ಇವಕ್ಕೆಲ್ಲ ಎಷ್ಟು ಬೆಲೆ ಮತ್ತೆ ಈ ನಾಣ್ಯಗಳು 2026ರ ಎಕ್ಸಿಬಿಷನ್ಗಳಿಗೆ ನಾನು ತೆಗೆದುಕೊಂಡು ಹೋಗಿ ಮಾರಬಹುದು 10 ಪೈಸೆ ನಾಣ್ಯಗಳಿಗೆ. ಇವನ್ನೆಲ್ಲ ಎಷ್ಟು ಬೆಲೆ ಸಿಗುತ್ತೆ, ಈ ತರದ ಎಲ್ಲಾ ವಿಷಯಗಳಿಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಎಲ್ಲಾ ಒಂದು ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಈ ಒಂದು ನಾಣ್ಯ ನಿಮ್ಗಾಗ್ಲೇ ಹೇಳಿದಾಗೆ 2 ಮೆಟಲ್ ಮಾಡಿರುವಂಥದ್ದು, ಅಲ್ಯೂಮಿನಿಯಂ ಮತ್ತೆ ಮೆಗ್ನೀಷಿಯಂ. ತುಂಬಾ ಲೈಟ್ ವೆಯ್ಟ್ ಇದೆ. 1.75 ಗ್ರಾಮಷ್ಟು ತೂಕ ಹೊಂದಿದ್ರೆ 23 mm ನಷ್ಟು ಸುತ್ತಳತೆಯನ್ನು ಹೊಂದಿರುವಂಥದ್ದು. ಈ ಒಂದು ಡಿಸೈನ್ಗಳಿಗೆ ಈ ರೀತಿಯ ನೋಡಿ ಏರಿಳಿತಗಳ ಡಿಸೈನ್ ಇರುವಂಥದ್ದು, ಉಬ್ಬು ತಗ್ಗು ಇರುವಂಥದ್ದು. ಇದಕ್ಕೆ 8 ಸ್ಕಾಲ್ಪ್ ಡಿಸೈನ್ ಅಂತ ಕರೀತಾರೆ. ಆಸಕ್ತರು ಈ ಒಂದು ನಾಣ್ಯವನ್ನ ಸಂಗ್ರಹಣೆಗೋಸ್ಕರ ಖರೀದಿ ಮಾಡುವಂಥದ್ದುಂಟು. ಉಳಿದಂತೆ ಇದನ್ನ ಮಾರಾಟದ ವೆಚ್ಚಕ್ಕಾಗಿ ಹೆಚ್ಚು ಅವಲಂಬನೆಗೊಳ್ಳುವುದು ಅಷ್ಟೊಂದು ಸೂಕ್ತವಲ್ಲ. ಯಾಕೆ ಅಂದ್ರೆ ಈ ನಾಣ್ಯಕ್ಕೆ ಅಷ್ಟೇನು ಹೆಚ್ಚಿನ ಬೇಡಿಕೆ ಇಲ್ಲ. ಯಾಕೆ ಅಂದ್ರೆ ಈ ಒಂದು ನಾಣ್ಯ 10 ಪೈಸೆಯ ಏನು ಈ ರೀತಿಯ ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂನ ಸೀರೀಸ್ ನಲ್ಲಿ ಬಂದಂತಹ ಕೊನೆಯ ನಾಣ್ಯ. ಹಾಗಾಗಿ ಹೆಚ್ಚೆಚ್ಚು ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ಈ ನಾಣ್ಯಗಳು ಅಷ್ಟೇನು ಜನರ ಬದುಕಿನಲ್ಲಿ ಇಲ್ದಿರೋ ಕಾರಣ UNC ಕಂಡೀಷನ್ ಅಲ್ಲೇ ನಿಮ್ಗೆ ನೋಡಿ ಇಷ್ಟೊಂದೆಲ್ಲ ಸಿಕ್ಬಿಡ್ತವೆ. ಸೊ ಇದಕ್ಕೆ ಬೆಲೆ ಏನು ಆದ್ರೂ ಕೆಲವೊಂದು ಇಯರ್ನ ನಾಣ್ಯಗಳಿಗೆ ಸ್ವಲ್ಪ ಬೆಲೆ ಇರುವಂತದ್ದು. ಒಂದು 200 ರೂಪಾಯಿವರೆಗೂ 300 ರೂಪಾಯಿವರೆಗೂ ಬೆಲೆ ಇದಾವೆ. ಅದು ಯಾವ್ದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತೆ ಈ ರೀತಿಯ ನಾಣ್ಯಗಳು ನಿಮ್ಮ ಹತ್ರ ಏನಾದ್ರು ಇತ್ತು ಅಂದ್ರೆ 10 ಪೈಸೆ ನಾಣ್ಯಗಳು ಯಾವ ಇಸವಿಯ ಯಾವ ಮಿಂಟ್ ಮಾರ್ಕ್ ನಾಣ್ಯಗಳಿದಾವೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಅದರ ಬೆಲೆ ಏನು ಅಂತ ನಾನು ಕೂಲಂಕಷವಾಗಿ ನಿಮ್ಗೆ ಅಧ್ಯಯನ ಮಾಡಿ ತಿಳಿಸ್ತೇನೆ. ಈಗ ಈ ನಾಣ್ಯದ ಬೆಲೆಗೆ ಬಂದ್ಬಿಡೋಣ. ನೋಡಿ, ನಾನು ನಿಮ್ಗೆ ತೋರಿಸಿದಂತಹ 10 ಪೈಸೆ ಇದೇ ಒಂದು ನಾಣ್ಯ. ನಿಮ್ಗೆ ಹೇಳಿದಂತ ಎಲ್ಲಾ ಡೀಟೇಲ್ಸ್ ಇದರಲ್ಲಿ ಇರುವಂತದ್ದು. ಆಸಕ್ತರು ನೋಡಬಹುದು. 1983ರ ನಾಣ್ಯದಿಂದ ಶುರುವಾಗಿರುವಂತದ್ದು ನಾಣ್ಯ. 1993ರವರೆಗೆ 83ರಲ್ಲಿ ಶುರುವಾಗಿ 93ರವರೆಗೆ ಪ್ರಿಂಟ್ ಆಗಿರುವಂತದ್ದು, ಅಂದ್ರೆ ಮಿಂಟ್ ಆಗಿದೆ. ಸೊ ನಾಣ್ಯ ಸುಮಾರು 11 ವರ್ಷಗಳ ಕಾಲ ಇರುವಂತದ್ದು ಪ್ರಿಂಟ್ ಆಗಿ. ಅದಾದ್ಮೇಲೆ ಕೂಡ ಒಂದು 50 ವರ್ಷ ಯೂಸ್ ಮಾಡಿರ್ತಾರೆ, ಇಲ್ಲ ಅಂತ ಏನಿಲ್ಲ. ನೋಡಿ, 1983ರ ಹೈದರಾಬಾದ್ ಮಿಂಟ್ ನಾಣ್ಯ ಸ್ಕೇರ್ ಕ್ಯಾಟಗರಿಯಲ್ಲಿದೆ. ಉಳಿದಂತೆ 84ರದ್ದು ಎಲ್ಲವೂ ಕೂಡ ಕಾಮನ್ ಕ್ಯಾಟಗರಿ. 85ರೂ ಕೂಡ 3 ಕೂಡ ಸ್ಕೇರ್ ಕ್ಯಾಟಗರಿಯಲ್ಲಿ ಇರುವಂತದ್ದು. ಬೆಲೆ ನೀವು ಹಂಗೆ ನೋಡ್ಕೊಂತಾ ಬನ್ನಿ. 86ರದ್ದು ಹೈದರಾಬಾದ್ ಸ್ಕೇರ್ ಕ್ಯಾಟಗರಿ, 87ರದ್ದು 3 ಕೂಡ ಕಾಮನ್ ಕ್ಯಾಟಗರಿ, 88ರದ್ದು 3 ಕೂಡ ಕಾಮನ್ ಕ್ಯಾಟಗರಿ, 89ರದ್ದು ಹೈದರಾಬಾದ್ನದು ಸ್ಕೇರ್ ಕ್ಯಾಟಗರಿ, ಮತ್ತೆ 1990ರ ಇಸ್ವಿದು ಸ್ಕೇರ್ ಕ್ಯಾಟಗರಿ 150 ರೂಪಾಯಿ ಬೆಲೆ ಇರುವಂತದ್ದು. ಅದು ನೆಕ್ಸ್ಟ್ ವರ್ಷ ಅಥವಾ ನೆಕ್ಸ್ಟ್ ವರ್ಷ ರೇರ್ ಕ್ಯಾಟಗರಿಗೆ ಹೋಗುತ್ತೆ. 1990ರ 10 ಪೈಸೆಯ ನಾಣ್ಯ. 1991ರದ್ದು 3 ಕೂಡ ಸ್ಕೇರ್ ಕ್ಯಾಟಗರಿ, 93ರದ್ದು ಒಂದೇ ಮಿಂಟ್ನ ನಾಣ್ಯ, ಕೋಲ್ಕತ್ತಾ ಸಿಂಗಲ್ ಮಿಂಟ್ನ ನಾಣ್ಯ, ಅದು ಕೂಡ ಸ್ಕೇರ್ ಕ್ಯಾಟಗರಿ. ಈ ಒಂದು ನಾಣ್ಯ ತುಂಬಾ ಇಂಪಾರ್ಟೆಂಟ್. ಯಾವುದೇ ಒಂದು ನಾಣ್ಯ ಕೊನೆ ವರ್ಷ ಅದು ಸಿಂಗಲ್ ಮಿಂಟ್ ಇದೆ ಅಂದ್ರೆ ತುಂಬಾ ರೇರ್ ಕಾಯಿನ್. ಇದು ಸ್ಕೇರ್ ಕ್ಯಾಟಗರಿಯಿಂದ ರೇರ್ ಕ್ಯಾಟಗರಿಗೆ ಅತ್ಯಂತ ವೇಗವಾಗಿ ತಲುಪುತ್ತೆ. ನಿಮ್ಮ ಹತ್ರ ಏನಾದ್ರು ಇತ್ತು ಅಂದ್ರೆ ಎತ್ತಿಟ್ಕೊಳ್ಳಿ. ನೋಡಿ, ಈ ಕಂಡೀಷನ್ ಅಲ್ಲಿ ಇರ್ಬೇಕು ನಾಣ್ಯ. UNC ಕಂಡೀಷನ್ ಅಲ್ಲಿ ಇತ್ತು ಅಂದ್ರೆ ತುಂಬಾ ಬೆಲೆ ಇರುವಂತದ್ದು. ನೋಡಿ, 1987 ಎಲ್ಲವೂ ಕೂಡ ಕಾಮನ್ ಕ್ಯಾಟಗರಿ. ಸೊ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಇನ್ನೊಂದೆರಡು ನಾಣ್ಯಗಳನ್ನ ನೋಡಿಸ್ಬಿಡ್ತೇನೆ. ಬೇರೆ ಮಿಂಟ್ ನಾಣ್ಯಗಳು, ಬೇರೆ ಮಿಂಟ್ ಬೇರೆ ಏರ್ ಇತ್ತು ಅಂದ್ರೆ 1986ರ ಒಂದು ನಾಣ್ಯ ಇರುವಂತದ್ದು ಕೋಲ್ಕತ್ತಾ ಮಿಂಟ್ನ ನಾಣ್ಯ. ಸೊ ಕಾಮನ್ ಕ್ಯಾಟಗರಿ. ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ, ಹೈಪ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ.